ಬೇಸಿಗೆಗಾಲ ಬಂತು ಅಂದ್ರೆ ಸಾಕು, ನನ್ಗೆ ಈ ಆಟ ಆಡೋದು ಅಂದ್ರೆ ಸಖತ್ ಫನ್ ಇರ್ತಾ ಇತ್ತು. ಅಷ್ಟೇ ಯಾಕೆ, ಕೋವಿಡ್ ಲಾಕ್ಡೌನ್ ಆದಾಗ್ಲೂ ನಾನು ಇದೇ ಆಟ ಆಡ್ಕೊಂಡೆ ಟೈಮ್ ಪಾಸ್ ಮಾಡ್ತಾ ಇದ್ದಿತ್ತು. ಯಾರಿಗ್ ಗೊತ್ತಿತ್ತು ಒಂದಿನ ಈ ಆಟ ಟೂರ್ನಮೆಂಟ್ ಅಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಆಫೀಸಲ್ಲಿ ಕೇರಂ ಮತ್ತೆ ಚೆಸ್ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಹೇಗಿತ್ತು ಇವತ್ತಿನ ನನ್ನ ಟೂರ್ನಮೆಂಟ್ ಅಂತ ನಿಮ್ಗೆ ಶೇರ್ ಮಾಡ್ತೀನಿ ಇಂದಿನ ವಿಡಿಯೋದಲ್ಲಿ. ಹಾಗೆ ಕೇರಂ ಅಂದ್ರೆ ಏನು, ಈ ಆಟ ಎಲ್ಲಿಂದ ಶುರುವಾಯ್ತು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ನಿಮಗ್ ಸಿಗುತ್ತೆ. ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಲೈಫಲ್ಲಿ ಫಸ್ಟ್ ಟೈಮು ಶನಿವಾರ ಆಫೀಸ್ಗೆ ಹೋಗಿದ್ದು. ಬೆಳಗ್ಗೆನೆ ಎದ್ದು ಹೋಗಿದ್ರಿಂದ ತಿಂಡಿ ಅಂತೂ ಮಾಡ್ಕೊಂಡು ಹೋಗಿರ್ಲಿಲ್ಲ, ಆಫೀಸಲ್ಲೇ ತಿಂಡಿ ತಿನ್ನೋಣ ಅಂತ ಹೋದೆ. ಟೂರ್ನಮೆಂಟ್ಗೋಸ್ಕರ ಇವತ್ತು ಸಿಂಪಲ್ ಆಗಿ ಏನೇನ್ ತಿಂಡಿ ಮಾಡಿದ್ರು ಅಂತ ತೋರಿಸ್ತೀನಿ ಬನ್ನಿ. ಮೀಡಿಯಂ ಸೈಜ್ ಇಡ್ಲಿ ಜೊತೆಗೆ ಖಾರ ಬುಂದಿ. ಇಡ್ಲಿ ಜೊತೆಗೆ ಖಾರ ಬುಂದಿ ಅಲ್ಲ, ಖಾರ ಬುಂದಿ ಐಟಮ್ ಮುಂದೆ ಇದೆ. ಇಡ್ಲಿ ಜೊತೆಗೆ ಈ ಚಟ್ನಿ ಜೊತೆಗೆ ಬಿಸಿಬೇಳೆ ಬಾತ್. ಚಟ್ನಿ ಜೊತೆಗೆ ಬಿಸಿಬೇಳೆ ಬಾತ್ ಅಲ್ಲ, ಅವಾಗಲೇ ತಗೊಂಡಿದ್ದಿದ್ದು ಖಾರ ಬೂಂದಿಗೆ ಬಿಸಿಬೇಳೆ ಬಾತ್. ಹಾಗೆ ಇಡ್ಲಿಗೆ ಸಾಂಬಾರ್. 9 ಗಂಟೆಗೆ ಮ್ಯಾಚ್ ಶುರುವಾಗುತ್ತೆ. ಈಗ ಸಮಯ ಸುಮಾರು 8:40 ಆಗಿದೆ. ಬೇಗ ನಾನು ತಿಂಡಿ ಎಲ್ಲ ತಿಂದ್ಬಿಟ್ಟು ನನ್ನ ಮ್ಯಾಚ್ಗೆ ಹೋಗಬೇಕು. ಫಸ್ಟ್ ಮ್ಯಾಚೇ ಇದೆ. ಮ್ಯಾಚ್ ಶುರುವಾಯಿತು. ಈಗ ಟಾಸ್ ಟೈಮ್. ಟಾಸ್ನ ನಾವು ಗೆಲ್ಲಿಲ್ಲ, ಆಪೋಸಿಟ್ ಟೀಮ್ ಅವರು ಗೆದ್ರು. ನಾವು ಆಡಿದ ಫಸ್ಟ್ ಮ್ಯಾಚ್ ಅಲ್ಲಿ ನಾವು ಸೋತ್ವಿ. 3 ಮ್ಯಾಚ್ ಚಾನ್ಸ್ ಇತ್ತು ನಮ್ಗೆ. ಈಗ ನಮ್ಮ ಸೆಕೆಂಡ್ ಮ್ಯಾಚ್ ಶುರುವಾಗಿದೆ. ಈ ಆಟದಲ್ಲಿ ನಾವು ಗೆದ್ವಾ ಸೋತ್ವಾ ಅಂತ ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಕೇರಂ ಅಂದ್ರೆ ಏನು, ಅದು ಹೇಗ್ ಬಂತು ಅನ್ನೋ ಒಂದು ಸ್ಟೋರಿನ ಹೇಳ್ತೀನಿ, ಕೇಳಿ. ಕೇರಂ ಅನ್ನೋ ಈ ಆಟ ಹುಟ್ಟಿದ್ದು ನಮ್ಮ ಭಾರತ ದೇಶದಲ್ಲೇ ಸುಮಾರು 18ನೇ ಶತಮಾನದ ಆಸ್ಪಾಸ್ನಲ್ಲಿ. ಈ ಆಟ ಪ್ರಾರಂಭವಾಗಿದ್ದು ರಾಜಮನೆತನದಲ್ಲಿ. ರಾಜರು ಅರಮನೆಯಲ್ಲಿ ಈ ಆಟಗಳನ್ನ ಶುರುನಲ್ಲಿ ಆಡ್ತಾ ಇದ್ರು. ನಂತರ ಈ ಆಟ ಜನಸಾಮಾನ್ಯರಿಗೂ ಪರಿಚಯ ಆಯಿತು. ಕ್ರಮೇಣ ಈ ಆಟ ಭಾರತವನ್ನ ದಾಟಿ ಏಷ್ಯಾದಲ್ಲಿರೋ ಹಲವಾರು ರಾಷ್ಟ್ರಗಳಲ್ಲಿ ಪರಿಚಯವಾಗ್ತಾ ಬಂತು. ಅದರಲ್ಲಿ ಶ್ರೀಲಂಕಾ, ಮಾಲ್ಡೀವ್ಸ್ ಪ್ರಮುಖವಾದ ದೇಶಗಳು. ಕೇರಂ ಅನ್ನೋ ಪದ ಬಂದಿರೋದು ಕ್ಯಾರಂಬೋಲಾ ಅನ್ನೋ ಪೋರ್ಚುಗೀಸ್ ಪದದಿಂದ. ಇದರ ಅರ್ಥ ರೀಬೌಂಡ್ ಅಥವಾ ಸ್ಟ್ರೈಕ್ ಅಂತ ಬರುತ್ತೆ. 1988ರಲ್ಲಿ ಇಂಟರ್ನ್ಯಾಷನಲ್ ಕೇರಂ ಫೆಡರೇಷನ್ ಅನ್ನೋ ಸಂಸ್ಥೆ ಶುರುವಾಗುತ್ತೆ. ಕೇರಂ ವರ್ಲ್ಡ್ ಚಾಂಪಿಯನ್ಶಿಪ್ ಕೂಡ ಇದೇ ಇಸ್ವಿಯಲ್ಲೇ ನಡೆಯುತ್ತೆ ನ್ಯೂ ಡೆಲ್ಲಿಯಲ್ಲಿ. ಏಷ್ಯನ್ ಕೇರಂ ಚಾಂಪಿಯನ್ಶಿಪ್, ಸಾರ್ಕ್ ಕೇರಂ ಚಾಂಪಿಯನ್ಶಿಪ್, ಹೀಗೆ ಹಲವಾರು ಇವೆಂಟ್ಸ್ಗಳು ನಡೀತಾನೆ ಇರುತ್ತೆ. 2 ಸಲ ವರ್ಲ್ಡ್ ಚಾಂಪಿಯನ್ಶಿಪ್ ಹಾಗೂ 9 ಸಲ ನ್ಯಾಷನಲ್ ಚಾಂಪಿಯನ್ಶಿಪ್ ಗೆದ್ದಿರುವಂತ ಮರಿಯಾ ಇರುದಯಂ, ಇವ್ರನ್ನ ಕೇರಂ ಕಿಂಗ್ ಅಂತಾನೆ ಕರೀತಾರೆ. ಇವರು ಚೆನ್ನೈ ಮೂಲದವರು. ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಗಳಲ್ಲೊಂದಾದ ಅರ್ಜುನ ಪ್ರಶಸ್ತಿ ಸಹ ಇವ್ರಿಗೆ ಸಿಕ್ಕಿದೆ. ಇನ್ನು ಬಿಹಾರ್ನವರಾಗಿರೋ ರಶ್ಮಿ ಕುಮಾರಿ ಅನ್ನೋ ಒಬ್ಬ ಮಹಿಳಾ ಆಟಗಾರ್ತಿ ಹಲವು ಬಾರಿ ಕೇರಂ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ. ಇವ್ರನ್ನ ಕ್ವೀನ್ ಆಫ್ ಕೇರಂ ಅಂತ ಕರೀತಾರೆ. ನೀವು ಈ ಕತೆ ಕೇಳಿಸ್ಕೊಳ್ಳೋ ಅಷ್ಟರಲ್ಲಿ ನಾನು 3 ಮ್ಯಾಚ್ ಕೇರಂ ಆಟನ ಆಡಿ ಮುಗಿಸ್ದೆ. ಈಗ ಊಟಕ್ಕೇನಿತ್ತು ಅಂತ ತೋರಿಸ್ತೀನಿ, ಯಾಕಂದ್ರೆ ಊಟದ ಸಮಯ ಆಗಿದೆ. ಅದಕ್ಕಿಂತ ಮುಂಚೆ ಚೆಸ್ ಆಡ್ತಾ ಇದ್ರಲ್ಲ, ಅವ್ರ ಕತೆ ಏನು ಅಂತ ನೋಡ್ಕೊಂಡು ಬರೋಣ. ಈ ಚೆಸ್ ಟೂರ್ನಮೆಂಟ್ ಅಲ್ಲಂತೂ ಪಿನ್ ಡ್ರಾಪ್ ಸೈಲೆನ್ಸ್ ಮೇಂಟೈನ್ ಮಾಡ್ತಾ ಇದ್ರು. ಆ ಕಡೆ ಈ ಕಡೆ ಯಾರು ತಿರುಗಿ ನೋಡದೆ ಇರೋ ಹಂಗೆ ಫೋಕಸ್ ಮಾಡ್ಕೊಂಡು ಕೂತಿದ್ರು. ಹಾಗೆ ಆ ಆರ್ಬಿಟರ್ನ ಹೊರಗಿಂದ ಕರೆಸಿದ್ರು ಈ ಇವೆಂಟ್ನ ನಡ್ಸೋಕ್ಕೋಸ್ಕರ. ಇವರೆಲ್ಲ ಇಷ್ಟು ಸೀರಿಯಸ್ ಆಗಿ ಆಟ ಆಡ್ತಾ ಇದ್ದಾರೆ. ಆದರೆ ನನ್ನ ತಲೆಯಲ್ಲಿ ಒಂದು ಹಾಡು ಬಂತು, ಯಾವ್ದು ಗೊತ್ತಾ? ಸದ್ದು ಗದ್ದಲ ಮಾಡದಿರ್ರಿ ಆಟದೊಳಗ. ಮ್ಯಾಚ್ ಹೆವಿ ಟೆನ್ಷನಲ್ಲಿ ನಡೀತಾ ಇದೆ ಅಂತ ಕಾಣಿಸುತ್ತೆ. ಆ ಕಡೆ ಈ ಕಡೆ ಯಾರು ತಲೆನೇ ತಿರುಗಿಸ್ತಾ ಇಲ್ಲ. ಓಕೆ, ಆಡ್ಲಿ ಇವರೆಲ್ಲ. ನಾವು ವಾಪಸ್ ಊಟಕ್ಕೆ ಹೋಗೋಣ. ಈಗ ಊಟದ ಮೆನು ತುಂಬಾನೇ ಸಿಂಪಲ್. ಒಂದು ಕುಕಂಬರ್ ಸಲಾಡ್, ಮೊಸರು, ಕಾಳು ಪಲ್ಯ, ಚಪಾತಿ, ರೈಸ್, ಸಾಂಬಾರ್, ಹಾಗೆ ಒಂದು ಗ್ರೇವಿ ಆ್ಯಂಡ್ ಕೊನೆಯಲ್ಲಿ ರಸಂ. ಇಷ್ಟೇ ಊಟ. ಇದು ಕೇರಂ ಮ್ಯಾಚ್ಗೆ ಅಂತ ತರಿಸಿದ್ದಂಥ ಮೊಮೆಂಟೋಸ್. ಹಾಗೆ ಈ ಸ್ಟಾರ್ ಶೇಪಲ್ಲಿರುವಂಥದ್ದು ಚೆಸ್ಸಲ್ಲಿ ಗೆದ್ದವ್ರಿಗೆ ಅಂತ ತರಿಸಿದ್ದು. ಈಗ ಫೈನಲಿ ನನ್ನ ರಿಸಲ್ಟ್ ಹೇಳೋ ಸಮಯ. ನಾನು ಈ ಟೂರ್ನಮೆಂಟಲ್ಲಿ ಗೆದ್ನಾ ಇಲ್ವಾ ಅಂತ. ನಾನು ಈ ಟೂರ್ನಮೆಂಟಲ್ಲಿ ಸಕ್ಸಸ್ಫುಲ್ ಆಗಿ ಸೋತೆ. ಇಟ್ಸ್ ಓಕೆ, ಸೋತ್ರು ಬೇಜಾರಿಲ್ಲ. ಯಾಕೆ ಅಂದ್ರೆ ಟಫ್ ಕಾಂಪಿಟೇಷನ್ನ ಕೊಟ್ವಿ, ಹಾಗೆ ಸ್ಕೋರ್ ಕೂಡ ಚೆನ್ನಾಗಿ ಮಾಡಿದ್ವಿ. ಆಟ ಅಂದಮೇಲೆ ಸೋಲು ಗೆಲುವು ಇದ್ದಿದ್ದೆ, ಆದರೆ ನಮ್ಮ ಪಾರ್ಟಿಸಿಪೇಷನ್ ಸ್ಪಿರಿಟ್ ಮಾತ್ರ ಯಾವಾಗಲೂ ಹೈ ಆಗೇ ಇರಬೇಕು. ಇದಾಗಿತ್ತು ನಮ್ಮ ಆಫೀಸಲ್ಲಿ ನಡೆದ ಕೇರಂ ಹಾಗೂ ಚೆಸ್ ಟೂರ್ನಮೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ವಿಡಿಯೋ. ಹಾಗೆ ಏನಾದರೂ ನಿಮಗೆ ನಾನು ಕೇರಂ ಬಗ್ಗೆ ಕೊಟ್ಟ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಇನ್ನೊಂದು ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ಕಂಟೆಂಟ್ನ ಹೊತ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.